ನಮ್ಗಳಿಗೆ ಸಿಗ್ತಾ ಇಲ್ಲ ಎಲ್ಪಿಜಿ, ದುಡಿಮೆಗೆ ಪೆಟ್ಟು ಕೊಟ್ಟ ಯುದ್ಧ. ಗ್ಯಾಸ್ ತೈಲ ದುಬಾರಿ, ಜೀವನ ಸಂಕಷ್ಟ. ಗ್ರಾಹಕರಿಗೆ ತಟ್ಟಿದೆ ಬೆಲೆ ಏರಿಕೆ ಬಿಸಿ. ಆಮದು ರಫ್ತು ಉದ್ಯಮಕ್ಕೆ ಆಘಾತ. ದಿನೇ ದಿನೇ ಬಿಗಡಾಯಿಸ್ತಾ ಇದೆ ಪರಿಸ್ಥಿತಿ. ಯುದ್ಧಾಘಾತ. ಇಸ್ರೇಲ್ ಇರಾನ್ ನಡುವೆ ನಡೀತಾ ಇರುವಂತಹ ಈ ಯುದ್ಧ ಸಾಕಷ್ಟು ಪರಿಣಾಮಗಳನ್ನ ಬೇರೆ ದೇಶಗಳ ಮೇಲೆ ಕೊಡ್ತಾ ಇದೆ. ಗ್ಯಾಸ್ ಸಿಗದೆ ಕರ್ನಾಟಕದಲ್ಲಿ ಆಟೋ ಚಾಲಕರು ಕಂಗಾಲಾಗಿದ್ದಾರೆ. ಅದರಲ್ಲೂ ಬೆಂಗಳೂರಿನಲ್ಲಿ ಹಲವು ಏರಿಯಾಗಳಲ್ಲಿ ಆಟೋ ಚಾಲಕರು ಗ್ಯಾಸ್ ಸಿಗ್ತಾ ಇಲ್ಲ, LPG ನಮ್ಗಳಿಗೆ ಸಿಗ್ತಾ ಇಲ್ಲ ಅಂತ ಹೇಳಿ ಅನೇಕ ಏರಿಯಾಗಳಲ್ಲಿ ಪರದಾಟವನ್ನ ಅನುಭವಿಸ್ತಾ ಇದ್ದಾರೆ. ಬಂಕ್ಗಳ ಮುಂದೆ ಸಾಲುಗಟ್ಟಿ ನಿಂತಿವೆ ಆಟೋಗಳು. ದಿನಗಟ್ಟಲೆ ಕ್ಯೂ ನಿಂತರೂ ಸಿಗ್ತಾ ಇಲ್ಲ LPG. ಹೀಗಾದ್ರೆ ನಮ್ಮ ಪರಿಸ್ಥಿತಿ ಏನು ಅಂತ ಆಟೋ ಚಾಲಕರು ಕೇಳ್ತಾ ಇದ್ದಾರೆ. ಪ್ರತಿನಿತ್ಯ ಈಗ ಇದೇ ಸಮಸ್ಯೆ ಆಗಿದೆ. ಬೆಳಿಗ್ಗೆ ಎದ್ದು ಬಂದು ನಾವು ಇಲ್ಲಿ ನಿಂತ್ರೆ ಮಧ್ಯಾಹ್ನದ ಹೊತ್ತಿಗೆ ನಮಗೆ LPG ಸಿಗ್ತಾ ಇದೆ. ರಾತ್ರಿಯಿಂದನೇ ಕೆಲವು ಕಡೆಗಳಲ್ಲಿ ನಾವು ಕಾದು ಕುತ್ಕೋಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರ್ಕಾರ ಇದರ ಕಡೆ ಯಾವುದೇ ಗಮನ ವಹಿಸ್ತಾ ಇಲ್ಲ ಅಂತ ಹೇಳಿ ಆಟೋ ಚಾಲಕರು ಅಸಮಾಧಾನವನ್ನು ಹೊರಹಾಕ್ತಿದ್ದಾರೆ, ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಹೀಗೆ ಆದ್ರೆ ನಮ್ಮ ದುಡಿಮೆ ಏನು ಅಂತ ಕೇಳ್ತಾ ಇದ್ದಾರೆ. ನಾವು ದುಡಿತಾ ಇದ್ದಿದ್ದೆ 500-600 ರೂಪಾಯಿ ದಿನಕ್ಕೆ, ಅದುವೇ ನಮಗೆ ಅನ್ನ ತುತ್ತು ಕೊಡ್ತಾ ಇದ್ದಿದ್ದು. ಇಂತಹ ಸಂದರ್ಭದಲ್ಲಿ ಈಗ ಅದಕ್ಕೂ ಕೂಡ ಕಲ್ಲು ಬಿದ್ದಿದೆ. ಈಗ ಇರುವಂತಹ ಒಂದು ದುಡಿಮೆಯಲ್ಲಿ ನಾವು ಅಟ್ಲೀಸ್ಟ್ ದುಡಿಯೋಣ ಅಂತ ಹೇಳಿದ್ರೆ ಮಧ್ಯಾಹ್ನದವರೆಗೂ ನಮಗೆ ಗ್ಯಾಸೇ ಸಿಗ್ತಾ ಇಲ್ಲ. ಇರುವಂತಹ ಗ್ಯಾಸ್ನಲ್ಲೂ ಕೂಡ ಒಂದಷ್ಟು ಲಿಮಿಟೇಷನ್ ಹಾಕ್ತಾ ಇದ್ದಾರೆ. ಹಿಂಗಾದ್ರೆ ಹೇಗೆ? ಸ್ವಲ್ಪ ಹಾಕ್ತಾರೆ, ಆ ನಂತರ ನಾವು ಮತ್ತೆ ಒಂಚೂರು ದಿನ ಗಾಡಿ ಫುಲ್ ಹಾಕಿಸ್ಕೊಂಡು ಓಡಿಸೋಣ ಅಂದರೆ ಅದೂ ಆಗಲ್ಲ. ಹೀಗಾಗಿ ನಮಗೆ ಈಗ ಪ್ರತಿನಿತ್ಯ ಸಂಕಷ್ಟವನ್ನ ನಾವು ಅನುಭವಿಸ್ತಾ ಇದ್ದೀವಿ ಅಂತ ಹೇಳಿ ಆಟೋ ಚಾಲಕರು ತಮ್ಮ ನೋವನ್ನು ಹೇಳ್ಕೊಳ್ತಾ ಇದ್ದಾರೆ. ಆದರೆ ಅದೇ ಸಂದರ್ಭದಲ್ಲಿ ಬಂಕ್ ಮಾಲೀಕರುಗಳು ಕೂಡ ತಮ್ಮ ರೇಟನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಈಗಾಗಲೇ ಈ ಹಿಂದೆ 50 ರೂಪಾಯಿ 56 ರೂಪಾಯಿ ಹೀಗೆ ಇದ್ದಂತಹ LPG ದರ ಈಗ ಒಂದೊಂದು ಬಂಕಲ್ಲಿ ಒಂದೊಂದು ರೇಟ್ ಆಗಿದೆ. ಕೆಲವು ಕಡೆಗಳಲ್ಲಿ 89 ರೂಪಾಯಿ, 100 ರೂಪಾಯಿ, 103 ರೂಪಾಯಿ, ಹೀಗೆ ಒಂದೊಂದು ಬಂಕಲ್ಲಿ ಒಂದೊಂದು ಕಥೆ ಆಗಿದೆ. ಇದರ ವಿರುದ್ಧ ಯಾವ ರೀತಿಯಾಗಿ ಈಗ ಕ್ರಮವನ್ನು ಕೈಗೊಳ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಾರ್ತಿಕ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಈಗಾಗಲೇ ಯುದ್ಧ ಆರಂಭ ಆಗಿ 34 ದಿನ ಆದರೆ ಇಂತಹ ಸಮಸ್ಯೆಗಳು ಈಗ ಆರಂಭ ಆಗಿ ಆಲ್ಮೋಸ್ಟ್ 1 ವಾರ ಆಗ್ತಾ ಬಂತು. ಅಂದರೆ LPG ಸಿಗ್ತಾ ಇಲ್ಲ ಆಟೋ ಚಾಲಕರಿಗೆ ಅಂತ ಹೇಳಿ ಈ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳುವಂತಹ ನಿಟ್ಟಿನಲ್ಲಿ ಸರ್ಕಾರದ ಈಗ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ. ಸರ್ಕಾರ ಕೂಡ ಸಿಗ್ತಾ ಇದೆ ಅಂತ ಹೇಳಿ ನುಣುಚಿಕೊಳ್ಳುವ ಪ್ರಯತ್ನ ಮಾಡ್ತಿದೆ. ಸಮಸ್ಯೆಗಳ ಸರಮಾಲೆ ಹೇಗೆ ಕಂಟಿನ್ಯೂ ಆಗ್ತಾ ಇದೆ? ನವಿತಾ ಜೈನ್, ಕೊಲ್ಲಿ ರಾಷ್ಟ್ರದಲ್ಲಿ ನಡೀತಿರ್ತಕ್ಕಂಥ ಯುದ್ಧದ ಪರಿಣಾಮ ಕ್ಷಣಕ್ಕೂ ಬಿಗಡಾಯಿಸ್ತಾ ಇದೆ. ಅದರಲ್ಲೂ ರಾಜ್ಯದಲ್ಲಿರ್ತಕ್ಕಂಥ ಆಟೋ ಚಾಲಕರಿಗೆ LPG ಸಿಗದಿರುವಂಥ ಕಾರಣಕ್ಕಾಗಿ ಸಾಕಷ್ಟು ಹೈರಾಣ ಆಗಬೇಕಾದಂಥ ಪರಿಸ್ಥಿತಿಯು ಕೂಡ ನಿರ್ಮಾಣ ಆಗಿದೆ. ಬೆಳಗ್ಗೆ ಲಭ್ಯ ಇರತಕ್ಕಂತಹ ಬಂಕ್ಗಳಲ್ಲಿ ಸಂಜೆ ಆದರೆ LPG ಸಿಗ್ತಾ ಇಲ್ಲ, ಈ ರೀತಿಯ ಪರಿಸ್ಥಿತಿ ಇದೆ. ಜೊತೆಗೆ ಖಾಲಿಯಾಗಿರ್ತಕ್ಕಂಥ ಬಂಕ್ನ ಮಾಲೀಕರು ಯಾವಾಗ LPG ಸಿಗುತ್ತೆ, LPG ಬರುತ್ತೆ ಅನ್ನುವಂಥ ಮಾಹಿತಿಯು ಕೂಡ ಕೊಡ್ತಾ ಇಲ್ಲ. ಈ ಒಂದು ಕಾರಣಕ್ಕಾಗಿ ಆಟೋ ಚಾಲಕರಿಗೆ ನಿರಾಶೆಯ ಒಂದು ಮೂಡ್ತಾ ಇದೆ. ನಿರಾಶೆಯ ಮೂಡುವಂಥ ಒಂದು ಪರಿಸ್ಥಿತಿಯು ಕೂಡ ನಿರ್ಮಾಣ ಆಗಿದೆ. ಜೊತೆಗೆ ದಿನಪೂರ್ತಿ ಕ್ಯೂನಲ್ಲಿ ನಿಂತರೂ ಕೂಡ ಅವರಿಗೆ LPG ಸಿಗುವಂತಹ ಭರವಸೆಯೂ ಕೂಡ ಸಿಗ್ತಾ ಇಲ್ಲ. ನಾನೀಗ ಸದ್ಯ ಕಲಾಸಿಪಾಳ್ಯದ LPG ಬಂಕ್ನ ಮುಂಭಾಗ ಇದ್ದೀನಿ, ನಿಮಗೆ ದೃಶ್ಯಗಳಲ್ಲೂ ಕೂಡ ತೋರಿಸ್ತಾ ಹೋಗ್ತೀನಿ. ಈ ಒಂದು ಬಂಕ್ನಲ್ಲಿ ಬೆಳಿಗ್ಗೆ LPG ಲಭ್ಯ ಇತ್ತು. 3000 ಲೀಟರ್ LPG ಬಂದಿದೆ ಅನ್ನುವಂಥ ಮಾಹಿತಿಯನ್ನು ಇಲ್ಲಿರ್ತಕ್ಕಂಥ ಬಂಕ್ನ ಮಾಲೀಕರು ಕೊಟ್ಟಿದ್ದರು. ಆದರೆ ಸರಿಸುಮಾರು ಸಾಕಷ್ಟು ಆಟೋಗಳಿಗೆ ಈಗಾಗಲೇ ಇಲ್ಲಿ LPGಗಳನ್ನು ಕೂಡ ಹಾಕಿಸಲಾಗಿದೆ. ಆ ಒಂದು ಕಾರಣಕ್ಕಾಗಿ ಈಗ LPG ಖಾಲಿಯಾಗಿರುವಂಥ ಹಿನ್ನೆಲೆಯಲ್ಲಿ ಆಟೋ ಚಾಲಕರು ನಿರಾಶೆಯಲ್ಲಿ ಇಲ್ಲಿ ಬಂಕ್ನ ಮುಂಭಾಗ ನಿಂತಿರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಇವರೆಲ್ಲರೂ ಕೂಡ ಬೆಳಗಿನ ಜಾವ ಬಂದು ಕಾದು ಕುಳಿತಿರ್ತಕ್ಕಂಥವರಾಗಿತ್ತು. ಆದರೆ ಅವ್ರಿಗೆ ಈಗ LPGಯೂ ಸಿಕ್ಕಿಲ್ಲ. ಬೆಳಗ್ಗೆ ದಿನಪೂರ್ತಿ ನಾವು ಇಲ್ಲಿ ವೇಟ್ ಮಾಡಿದ್ರೂ ಕೂಡ LPG ಸಿಕ್ಕಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಸಾಕಷ್ಟು ಆಕ್ರೋಶವನ್ನು ಕೂಡ ಹೊರ ಹಾಕ್ತಾ ಇದ್ದಾರೆ. ಈಗಲೂ ಕೂಡ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಆಟೋಗಳು ನಿಂತಿದ್ದಾವೆ. ಬೆಳಗಿನ ಜಾವ ಸಿಗತ್ತಾ ಅಥವಾ ಇವತ್ತು ರಾತ್ರಿ ಇಲ್ಲಿ LPG ಸರಬರಾಜು ಆಗತ್ತಾ ಅನ್ನುವಂಥ ಖಾತ್ರಿಯೂ ಕೂಡ ಅವ್ರಿಗಿಲ್ಲ. ಅವರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಎಷ್ಟು ಗಂಟೆಗೆ ಬಂದು ಕ್ಯೂನಲ್ಲಿ ನಿಂತಿದ್ರಿ? ನಾವು ಕರೆಕ್ಟಾಗಿ ಬೆಳಗ್ಗೆ 4:15ಕ್ಕೆ ಬಂದು ನಿಂತಿದ್ದೀವಿ ಸರ್. 4:15ಯಿಂದ 3 ಗಂಟೆ ತನಕ ಗ್ಯಾಸ್ ಸಿಕ್ತು. 400 ರೂಪಾಯಿಗೆ ಒಂದು ಗಾಡಿಗೆ 400 ರೂಪಾಯಿ. ಅದು 400 ರೂಪಾಯಿಗೆ ಹಾಕಿಸ್ಕೊಂಡು ಹೋಗಿ ಲೈನಲ್ಲಿ ಕರೆಕ್ಟಾಗಿ ನಾವು 3 ಅವರ್ 2 ಅವರ್ ಡ್ಯೂಟಿ ಮಾಡಿದ್ರೆ ನಮ್ಗೆ ಹೊಟ್ಟೆಗೂ ಇಲ್ಲ ಜೇಬ್ಗೂ ಇಲ್ಲ, ಆ ಥರ ಆಗಿದೆ. ಗ್ಯಾಸ್ ಹಾಕಿಸ್ತಾ ಇದ್ದೀವಿ. 50 ರೂಪಾಯಿ ಇದ್ದಿದ್ದು ಗ್ಯಾಸ್ ಹೋಗ್ಬಿಟ್ಟು 100 ರೂಪಾಯಿ ಆಗಿದೆ. ಈಗ 100 ರೂಪಾಯಿ ಕೊಟ್ಟು ಗ್ಯಾಸ್ ಹಾಕಿಸ್ಬಿಟ್ಟು ನಾವೇನು ಬಾಡಿಗೆ ಹೊಡೆಯೋದು? ಬಾಡಿಗೆ ಹೊಡೆಯೋಕ್ಕೂ ಆಗಲ್ಲ. ನಮ್ಮ ಹೆಂಡತಿ ಮಕ್ಕಳು ಸಾಕೋದು ತುಂಬ ಕಷ್ಟ ಆಗಿದೆ. ಈ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇದೆಲ್ಲ ಅದಿಬ್ಬರಾಳು ಮಾತಾಡಿಲ್ಲ ಅಂದರೆ ಏನು ಪ್ರಯೋಜನ ಇಲ್ಲ. ಅದು ಇಬ್ಬರೂ ಮಾತಾಡಬೇಕು. ಮಾತಾಡಿಲ್ಲ ಅಂದರೆ ನಮ್ಗೆ ಅನುಕೂಲ ಆಗಲ್ಲ, ಮತ್ತೇನೂ ಆಗಲ್ಲ. ಅದು
ನೀವೆಲ್ಲ ಟಿ ವಿ ನೈನವರು ಇವರು ಎಲ್ಲ ನಿಂತ್ಕೊಂಡು ಅದೆಲ್ಲ ಸಪೋರ್ಟ್ ಮಾಡಿ ನಮ್ಗೆ ಹೆಲ್ಪ್ ಮಾಡಿದ್ರೆ ಏನಾರ ಒಂದು ಬಗೆ ಹರಿಬೋದು. ಇಲ್ಲ ಬಂಕ್ನ ಮಾಲೀಕರು ಏನು ಹೇಳ್ತಿದ್ದಾರೆ ಈಗ ಯಾವಾಗ ಬರುತ್ತಂತೆ LPG? ತನಕ ಆಗ್ತಿದ್ದಾರೆ ಸರ್ ಅವ್ರು ಬಂದುಬಿಟ್ಟು ನಮಗೋಸ್ಕರ ಅವರು ಶ್ರಮ ಪಡ್ತಾವ್ರೆ. ಅವ್ರ ಬಗ್ಗೆ ಏನು ಹೇಳೋಕ್ಕಾಗಲ್ಲ. ಯಾಕಂದರೆ ಅವ್ರು ನೋಡಿ ಯಾವಾಗಲೂ ಫುಲ್ ಟ್ಯಾಂಕ್ ಮಾಡೋರು. ಇವತ್ತು 400 ಗಾಡಿಗೂ ಕೊಡಬೇಕಂತ ಅವರೊಂದು ಲಿಮಿಟ್ ಮಾಡಿದ್ದಾರೆ, 300-400. ಅವ್ರು ನಮಗೋಸ್ಕರ ವರ್ಕ್ ಮಾಡ್ತಾರೆ. ಅವ್ರ ಮೇಲೆ ನಾವೇನು ಮಾಡೋಕ್ಕಾಗಲ್ಲ. ಆದರೆ ಸರ್ಕಾರ ಬಗ್ಗೆ ಮಾತಾಡಬೇಕಾಗಿದೆ. ಸರ್ಕಾರ ಏನು ಮಾಡಿದೆ, 60 ರೂಪಾಯಿ ಜಾಸ್ತಿ ಮಾಡಿದ್ದಕ್ಕೆ ಕೂಗಾಡಿದ್ರು. ಇವತ್ತು ನಮಗೆ 59 ರೂಪಾಯಿ ಇದ್ದಿದ್ದು 90 ರೂಪಾಯಿ ಆಗಿದೆ. ಇದರಿಗೆ ಬಂದ್ಬಿಟ್ಟು ಸರ್ಕಾರಕ್ಕೆ ಕಿವಿ ಕೇಳಿಸ್ತಲ್ವಾ? ಪೆಟ್ರೋಲ್ ಬ್ಯಾಂಕು ಇದೇ ಸಮಸ್ಯೆ ತಂದಿದೆ. ಯಾಕೆ ಪೆಟ್ರೋಲ್ ಬ್ಯಾಂಕ್ಗಳಲ್ಲಿ ಈ ಸಮಸ್ಯೆಗಳಿಲ್ಲ? ಯಾಕೆ ನಮ್ಮ ಆಟೋ ಡ್ರೈವರ್ಗಳಿಗೆ ಮಾತ್ರ ಸಮಸ್ಯೆ ಕೊಡೋಕೆ ಅವ್ರ ಕಣ್ಣುಗಳು ಕಾಣಿಸ್ತಾ ಇದೆಯಾ? ಎಲ್ಲೋಗಿದೆ ಈ ಸರ್ಕಾರ? ನಾವು ಕೇಳೋ ಪ್ರಶ್ನೆ ಏನಂದರೆ, ಬನ್ನಿ ಬೀದಿಗೆ ನೀವು ನಿಂತ್ಕೊಳ್ಳಿ. ಇವತ್ತು ನಾವು 100 ರೂಪಾಯಿ ದುಡಿಯೋದು, ಇವತ್ತು ಗ್ಯಾಸ್ ಹಾಕಿ ಬರೀ ಆಟೋಗಳಿಗೆ ಮಾತ್ರ ದುಡಿತಾ ಇದೀವಿ ಹೊರತು ನಮ್ಮ ಮನೆಗಳಿಗೆ ತೊಗೊಂಡೋಗ್ತಾ ಇಲ್ಲ. ಆದರೆ ನಿಮ್ಮ ಸರ್ಕಾರ ಜೋಬುಗಳಲ್ಲಿ ನಿಮ್ಮ ಸರ್ಕಾರಗಳಲ್ಲಿ ಜೋಬುಗಳಲ್ಲಿ ದುಡ್ಡುಗಳು ತುಂಬಿಸ್ಕೊತಾ ಇದ್ದೀರಾ. ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ. ನಮ್ಮ ಕೊಲ್ಲಿ ಯುದ್ಧ ಆಟೋ ಚಾಲಕರ ಜೀವನವನ್ನೇ ಕೊಲ್ಲಿಸ್ತಾ ಇದೆಯಾ ಅಂತ? ನಾವು ಕೊಲ್ಲಿಸ್ತಾ ಇರೋದೇ ಪಕ್ಕ. ಅದು ಕೊಲ್ಲಿ ಯುದ್ಧ ಅಲ್ಲ, ಕೊಲ್ಲಿ ಯುದ್ಧದಿಂದ ನಮ್ಮ ಸರ್ಕಾರಗಳೇ ನಮ್ಮ ಜೀವನ ಸರ್ವನಾಶ ಮಾಡ್ತಾ ಇದೆ. ಕೊಲ್ಲಿ ಯುದ್ಧ ಅಲ್ಲಿ ನಡೀತಾ ಇದೆ, ಇಲ್ಲಿ ನಮ್ಮ ಸರ್ಕಾರಗಳೇ ನಮ್ಮ ಜೀವನ ಸರ್ವನಾಶ ಮಾಡ್ತಾ ಇರೋದು. ಇದೇ ಥರ 1 ತಿಂಗಳು 2 ತಿಂಗಳು ಆಗ್ಬಿಟ್ರೆ ನಾವು ಬದುಕೋದೇ ಮಹಾ ಕಷ್ಟ ಆಗುತ್ತೆ. ಇಲ್ಲಿ ತಗೊಂಡಿರೋರಿಗೆ ದುಡ್ಡು ಕೊಡೋಕ್ಕಾಗಲ್ಲ, ಸಾಲದವ್ರಿಗೆ ಸಾಲ EMI ಕಟ್ಟೋಕ್ಕಾಗಲ್ಲ, ಇದು ಆಟೋ ಲೋನ್ ಕಟ್ಟೋಕ್ಕಾಗಲ್ಲ. ಟಾಪ್ ಹರಿದೋಗ್ಬಿಟ್ಟಿದೆ ನಮ್ಮ ಗಾಡಿ. ಟಾಪ್ ಹೊಲಿಯೋಕೈತಲ್ಲ ನಮ್ಮ ಕೈಲಿ ಹೇಳಿದ್ರೆ, ನಿಜ ಹೇಳ್ಬೇಕಂದ್ರೆ ಆ ಥರ ಪರಿಸ್ಥಿತಿ ಬಂದಿದೆ ನಮ್ಮದು. LPG ಸಿಗದೇ ಇದ್ರೆ ಜೀವನ ಹೇಗೆ ಅಂತ ತಮ್ಮದು? ಇಲ್ಲಿ ಮಾತಾಡಿ. ಹಲೋ ಸರ್, ಇದು LPG ಸಮಸ್ಯೆ ಬಂಕವ್ರದ್ದು ಇಲ್ಲ, ಯಾರ್ದು ಇಲ್ಲ. ಈಗ ನಾವು ಲಾಕ್ಡೌನಿಂದ ವರ್ಸ್ಟ್ ಆಗಿದೆ. ಇವಾಗ ಲಾಕ್ಡೌನಲ್ಲಿ ಎಲ್ಲ ಪದಾರ್ಥಗಳು ಎಲ್ಲ ಸಿಗ್ತಾಯಿತ್ತು. LPG ಸಿಗ್ತಾಯಿತ್ತು, ಪೆಟ್ರೋಲು ಸಿಗ್ತಾಯಿತ್ತು, ಅದೇ ಬೆಲೆಗೆ ಸಿಗ್ತಾಯಿತ್ತು. ಇದು ಲಾಕ್ಡೌನಿಂದ ವರ್ಸ್ಟ್ ಆಗಿದೆ. 90 ರೂಪಾಯಿ. ಅವ್ರು ಬಂಕವರು ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಅವ್ರಿಗೆ ಹೆಂಗೆ ಬರುತ್ತೆ ಹಂಗೆ ಕೊಡಬೇಕು. ಅವರು ಬಂಕವರು ಇದ್ದಿದ್ದಷ್ಟು ಆಗ್ತಾವ್ರೆ, ಇಲ್ಲ ಅಂದರೆ ಅವ್ರು ಕ್ಲೋಸ್ ಮಾಡ್ಕೊಂಡು ಹೋಯ್ತಾವ್ರೆ. ನಾವೆಲ್ಲ ಬೆಳಿಗ್ಗೆ 5 ಗಂಟೆವರೆಗೂ ನಿಂತ್ಕೊಂಡು 3 ಅವರ್ ನಿಂತ್ಕೊಂಡು ಮುಂದೆ ಬಂದರೆ ಖಾಲಿ ಆದರೆ ನಮಗೇನು ಸಮಸ್ಯೆ ಇಲ್ಲ. ಸಮಸ್ಯೆ ಅವ್ರಿಗೂ ಇಲ್ಲ, ಇಲ್ಲಿ ಯಾರಿಗೂ ಮಿಡ್ಲ್ ಕ್ಲಾಸ್ ಅವ್ರಿಗೆ ಎಲ್ಲ ಯಾರ್ದು ಇದಿಲ್ಲ. ಬಡವರು ಭಿಕ್ಷೆ ಕೇಳ್ಕೊಂಡು ತಿನ್ಬಿಡ್ತಾರೆ. ಶ್ರೀಮಂತರು ದುಡ್ಡಿರೋರನ್ನ ತೆಗ್ದು ಎಲ್ಲ ಪರ್ಚೇಸ್ ಮಾಡ್ಕೊಂಡು ತಿನ್ಬಿಡ್ತಾರೆ. ಮಿಡ್ಲ್ ಕ್ಲಾಸ್ ಅವರು ಯಾವುದೇ ಕಾರಣಕ್ಕೂ ಏನು ಮಾಡೋಕ್ಕೆ ಆಗ್ತಾ ಇಲ್ಲ. ಬರೀ ನೀವು ಅಷ್ಟು ಯೋಚನೆ ಮಾಡಬೇಕು. ಸರ್ಕಾರನೇ ನವಿತಾ, ಇದು ಆಟೋ ಚಾಲಕರು ಹೇಳ್ತಿರ್ತಕ್ಕಂಥ ಮಾಹಿತಿ. ಅಂದರೆ ಅವ್ರಿಗೆ ಈಗ ಆಟೋ ಗ್ಯಾಸ್ ಸಿಗದೇ ಇರುವಂಥ ಕಾರಣಕ್ಕಾಗಿ ಸಾಕಷ್ಟು ಸಮಸ್ಯೆಯನ್ನು ಕೂಡ ಅನುಭವಿಸ್ತಾ ಇದ್ದಾರೆ. ಜೊತೆಗೆ ಬಂಕ್ನಲ್ಲಿ LPG ಲಭ್ಯ ಇಲ್ಲದೇ ಇರುವಂಥ ಕಾರಣಕ್ಕಾಗಿ ನೋ ಸ್ಟಾಕ್ ಬೋರ್ಡನ್ನು ಕೂಡ ಇಲ್ಲಿ ಅಳವಡಿಕೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಆಟೋ ಚಾಲಕರು ಬೆಳಗ್ಗೆಯಿಂದ ಕ್ಯೂ ನಿಂತರೂ ಕೂಡ ಇಲ್ಲಿ LPG ಸಿಗದೇ ಇರುವಂಥ ಕಾರಣಕ್ಕಾಗಿ ಸಾಕಷ್ಟು ಹತಾಶರಾಗಿದ್ದಾರೆ. ಅಲ್ಲಿರ್ತಕ್ಕಂಥ ಆಟೋ ಚಾಲಕರನ್ನು ಕೂಡ ನಿಯಂತ್ರಣ ಮಾಡೋದಕ್ಕೆ ಪೊಲೀಸ್ ಸಿಬ್ಬಂದಿಗಳು ಕೂಡ ಇಲ್ಲಿ ನಿಯೋಜನೆಯನ್ನು ಕೂಡ ಗೊಳಿಸಲಾಗಿದೆ. ಯಾಕೆಂತಂದರೆ ಕೆಲವೊಂದು ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ಅಹಿತಕರ ಘಟನೆಗಳು ನಡೆಯುವಂಥ ಸಾಧ್ಯತೆಗಳಿರ್ತವೆ. ಆ ಒಂದು ಕಾರಣಕ್ಕಾಗಿ ಪೊಲೀಸರು ಕೂಡ ಮುತುವರ್ಜಿಯನ್ನು ವಹಿಸಿದ್ದಾರೆ. ಒಟ್ಟಾರೆಯಾಗಿ ಬೆಳಿಗ್ಗೆಯಿಂದ ಕಾದರೂ ಕೂಡ LPG ಸಿಗದೇ ಇರುವಂಥ ಕಾರಣಕ್ಕಾಗಿ ಆಟೋ ಚಾಲಕರಿಗೆ ಮಾತ್ರ ಸಾಕಷ್ಟು ಸಮಸ್ಯೆ ಆಗ್ತದೆ. LPG ಸಿಗದೇ ಇದ್ದರೆ ತಮ್ಮ ದಿನನಿತ್ಯದ ಕೂಲಿಯನ್ನು ಕೂಡ ಅವರು ಗಳಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆಟೋವನ್ನು ಇಲ್ಲಿ ನಿಲ್ಲಿಸಿ ಹೋಗಬೇಕಾ ಅಥವಾ ಆಟೋನ ಹೇಗೆ ತೆಗೆದುಕೊಂಡು ಹೋಗಬೇಕು? LPG ಪೂರ್ತಿ ಖಾಲಿಯಾಗಿ ಬಂದಿರುವಂಥ ಆಟೋಗಳು ಕೂಡ ಇರುವಂಥ ಕಾರಣಕ್ಕಾಗಿ ತಳ್ಕೊಂಡು ಮನೆಗೆ ಹೋಗಬೇಕಾದಂಥ ಪರಿಸ್ಥಿತಿಯು ಕೂಡ ನಿರ್ಮಾಣ ಆಗಿದೆ. ನವಿತಾ ಜೈನ್, ಈಗಷ್ಟೇ ಅಲ್ಲಿ ನೋ ಸ್ಟಾಕ್ ಬೋರ್ಡ್ ಅನ್ನು ಕೂಡ ಹಾಕ್ತಾ ಇದ್ರು. ಅಂದ್ರೆ ಬೆಳಗ್ಗಿನಿಂದ ಕೊಡ್ತಿದ್ರ, ಎಷ್ಟು ಟೈಮ್ವರೆಗೂ ಕೊಡ್ತಾರೆ, ಆನಂತರ ಉಳಿದವರಿಗೆ ಪರಿಸ್ಥಿತಿ ಏನು ಅಂತ ಹೇಳಿದ್ರೆ ಎಷ್ಟು ಕಿಲೋಮೀಟರ್ ಗಟ್ಟಲೆ ಹಾಗೆ ನಿಂತ್ಕೊಳ್ಳುತ್ತೆ. ಈಗ ಇಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಮತ್ತೇನಾದ್ರೂ ಟೋಕನ್ ಕೆಲವೊಂದು ಬಂಕ್ಗಳಲ್ಲಿ ಕೊಡ್ತಾರೆ, ಆ ರೀತಿಯಾದ ವ್ಯವಸ್ಥೆ ಏನಾದರೂ ಮಾಡ್ಕೊಂಡಿದ್ದಾರಾ ಹೇಗೆ? ನವಿತಾ, ಸದ್ಯ ಈ ಒಂದು ಬಂಕ್ನಲ್ಲಿ ಯಾವುದೇ ರೀತಿಯ ಟೋಕನನ್ನು ವಿತರಣೆ ಮಾಡಿಲ್ಲ. ಆದರೆ ಬೆಳಗಿನಿಂದಲೂ ಕೂಡ ಇಲ್ಲಿ ವಿತರಣೆಯನ್ನು ಮಾಡಲಾಗ್ತಿತ್ತು. ಸರಬರಾಜು ಇರುವಂಥ ಕಾರಣಕ್ಕಾಗಿ 3000 ಲೀಟರ್ ಇಲ್ಲಿ ಈ ಸಪ್ಲೈ ಇತ್ತು ಅನ್ನುವಂಥ ಒಂದು ಮಾಹಿತಿಯನ್ನು ಬೆಳಗ್ಗೆ ಈ ಒಂದು ಬಂಕ್ನ ಮಾಲೀಕರು ಕೂಡ ಕೊಟ್ಟಿದ್ದರು. ಸರಿಸುಮಾರು ಸಾಕಷ್ಟು ಆಟೋಗಳಿಗೂ ಕೂಡ ಇಲ್ಲಿ ಬೆಳಗ್ಗೆಯಿಂದ ನಿರಂತರವಾಗಿ LPGಯನ್ನು ಹಾಕಿಸಲಾಗಿತ್ತು. ಆದರೆ ಈಗ LPG ಖಾಲಿಯಾಗಿರುವಂಥ ಕಾರಣಕ್ಕಾಗಿ ಇಲ್ಲಿ ನೋ ಸ್ಟಾಕ್ ಬೋರ್ಡನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಜೊತೆಗೆ ಇನ್ನೂ 300ರಿಂದ 400ರಷ್ಟು ಆಟೋಗಳು ಕ್ಯೂನಲ್ಲಿದ್ದಾವೆ. ಅಲ್ಲಿ ಇರ್ತಕ್ಕಂಥ ಆಟೋ ಚಾಲಕರಿಗೆ ಯಾವಾಗ ಸಿಗತ್ತೆ ಅನ್ನುವಂಥ ಖಾತ್ರಿ ಇಲ್ಲದೆ ಇರುವಂಥ ಕಾರಣಕ್ಕಾಗಿ ಕೆಲವೊಂದಿಷ್ಟು ಜನ ಬೇರೆ ಬಂಕ್ಗಳತ್ತ ಮುಖವನ್ನು ಕೂಡ ಮಾಡಿದ್ದಾರೆ. ಇನ್ನೂ ಕೆಲವರು ಇಲ್ಲೇ ಸುತ್ತಮುತ್ತಲಿನ ಭಾಗದವರು ಆಗಿರುವಂಥ ಕಾರಣಕ್ಕಾಗಿ ಇದೇ ಬಂಕ್ನಲ್ಲಿ ಕಾಯಬೇಕಾದಂಥ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಜೊತೆಗೆ ನಾಳೆ ಯಾವಾಗ ಸಿಗತ್ತೆ ಅನ್ನುವಂಥ ಒಂದು ಖಾತ್ರಿಯೂ ಕೂಡ ಇಲ್ಲದೆ ಇರುವಂಥ ಕಾರಣಕ್ಕಾಗಿ ಬಂಕ್ನ ಮಾಲೀಕರ ಬಳಿಯೂ ಕೂಡ ಅವರು ಮಾಹಿತಿಯನ್ನು ಕೇಳ್ತಾ ಇದ್ದಾರೆ. ಯಾವಾಗ ಸಿಗ್ಬೋದು ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿ ಅವರ ಬಳಿ ಕೂಡ ವಿಚಾರಣೆಯನ್ನು ಮಾಡ್ತಿದ್ದಾರೆ. ಆದರೆ ಬಂಕ್ನ ಮಾಲೀಕರಿಗೂ
ಚಾಲಕರಿಗೂ ಕೂಡ ಯಾವುದೇ ರೀತಿಯ ಖಾತ್ರಿ ಇಲ್ಲದಿರುವಂಥ ಕಾರಣಕ್ಕಾಗಿ ಅವರು ಕೂಡ ಆಶ್ವಾಸನೆಯನ್ನು ಕೊಡ್ತಾ ಇಲ್ಲ. ಒಟ್ಟಾರೆಯಾಗಿ ಈ ಒಂದು LPG ಬಂಕ್ನ ಮುಂಭಾಗದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಆಟೋ ಚಾಲಕರು ಇಲ್ಲಿ ನಿಂತಿರ್ತಕ್ಕಂಥದ್ದು. LPG ಇವತ್ತು ಬರುತ್ತೆ ನಾಳೆ ಬರುತ್ತೆ ಅನ್ನುವಂಥ ಒಂದು ಮಾಹಿತಿಯನ್ನಾದರೂ ತಿಳ್ಕೊಂಡು ಹೋಗೋಣ ಅನ್ನುವಂಥ ನಿಟ್ಟಿನಲ್ಲಿ ಅವರು ಕಾಯ್ತಾ ಇದ್ದಾರೆ. ಒಟ್ಟಾರೆಯಾಗಿ LPG ಗ್ಯಾಸ್ ಸಿಗದೇ ಇರುವಂಥ ಕಾರಣಕ್ಕಾಗಿ ಆಟೋ ಚಾಲಕರಿಗೆ ಸಾಕಷ್ಟು ಸಮಸ್ಯೆಯೂ ಕೂಡ ಉದ್ಭವ ಆಗ್ತದೆ. ಜೊತೆಗೆ ದರವೂ ಕೂಡ ಹೆಚ್ಚಳಾಗಿರುವಂಥ ಕಾರಣಕ್ಕಾಗಿ ಅವ್ರಿಗೆ ದಿನನಿತ್ಯದ ಕೂಲಿಯನ್ನು ಯಾವ ರೀತಿಯಾಗಿ ನಾವು ಗಳಿಸಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಪ್ರಶ್ನೆಗಳು ಉದ್ಭವ ಆಗಿರ್ತಕ್ಕಂಥದ್ದು. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಕಾರ್ತಿಕ್ ಡೀಟೇಲ್ಸ್ಗೆ.